ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಒಂದೇ ಕೆಲಸಕ್ಕೆ ಅರ್ಜಿ ಹಾಕಿ ಮರು ನಿರಾಕರಣೆ ಕಂಡಿದ್ದೀರಾ? ಅನುಭವ ಇಲ್ಲ, ಕ್ಯಾಪಿಟಲ್ ಇಲ್ಲ, ಬ್ಯಾಂಕ್ ಸಾಲ ಸಿಗಲ್ಲ ಅಂತ ಹೇಳಿ ನಿಮ್ಮ ಕನಸು ಹಿಂದುಳಿದಿದ್ಯಾ? ಇಂದು ಭಾರತ ಸರ್ಕಾರ ಹೇಳ್ತಿದೆ, ನಿನ್ನ ಬಳಿ ಐಡಿಯಾ ಇದೆಯಾ, ಧೈರ್ಯ ಇದೆಯಾ, ಅಷ್ಟೇ ಸಾಕು. ಉದ್ಯೋಗ ಕೇಳಬೇಡ, ಉದ್ಯಮ ಆರಂಭಿಸು. ಇದಕ್ಕೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ. ಮತ್ತು ಇವತ್ತು ಈ ಎರಡೂ ಯೋಜನೆಗಳ ಕುರಿತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ದೇಶದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರ ಮಾತು ಏನು, ಅದರ ಅರ್ಥ ಏನು, ನಿಮ್ಮ ಜೀವನಕ್ಕೆ ಅದು ಹೇಗೆ ಸಂಬಂಧಿಸಿದೆ? ಇದೇ ಇವತ್ತಿನ ಸಂಪೂರ್ಣ ಕಥೆ. ಈ ಪ್ರಯಾಣಕ್ಕೆ ಸ್ವಾಗತ ಜಾಗತಿಕ ನ್ಯೂಸ್ ಜೊತೆಗೆ. ಇದು ರಾಜಕೀಯ ಪ್ರಚಾರವಲ್ಲ, ಇದು ಜನತೆಗೂ ಜನರ ಕನಸಿಗೂ ದಾರಿ ತೋರುವ ಮಾಹಿತಿ ಪ್ರಧಾನ ವಿಶೇಷ ಕಾರ್ಯಕ್ರಮ. ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೇನು, ಇದು ಕುರಿತು ನಾವಿಲ್ಲಿ ತಿಳಿಯೋಣ. ಸ್ಟಾರ್ಟ್ಅಪ್ ಇಂಡಿಯಾ 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಿದ ಮಹತ್ವದ ರಾಷ್ಟ್ರೀಯ ಅಭಿಯಾನ. ಉದ್ದೇಶ: ಹೊಸ ಆವಿಷ್ಕಾರ, ಯುವಕರಿಗೆ ಉದ್ಯಮ ಆರಂಭಿಸಲು ಪ್ರೋತ್ಸಾಹ, ಉದ್ಯೋಗ ಸೃಷ್ಟಿ, ವಿದೇಶಿ ಕಂಪನಿಗಳ ಮೇಲಿನ ಅವಲಂಬನೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅದೇ ವರ್ಷ ಆರಂಭವಾದ ಸಾಮಾಜಿಕ ಆರ್ಥಿಕ ಯೋಜನೆ. ಇದು ತಳ ಸಮುದಾಯಗಳು ಹಾಗೂ ಮಹಿಳೆಯರನ್ನು ಮೇಲೆತ್ತುವ ಸರ್ಕಾರದ ಮುಖ್ಯ ಕೆಲಸ. ಮುಖ್ಯ ಗುರಿ: SC/ST ಸಮುದಾಯ, ಮಹಿಳಾ ಉದ್ಯಮಿಗಳು. ಇವರಿಗೆ ಬ್ಯಾಂಕ್ ಸಾಲದ ಮೂಲಕ ಮೊದಲ ಬಾರಿಗೆ ಉದ್ಯಮ ಆರಂಭಿಸುವ ಅವಕಾಶ ನೀಡುವುದು. ಜನವರಿ 16, 2026 ಇವತ್ತು ಮೋದಿಜಿ ನೀಡಿದ ಸ್ಪೀಚ್ ಮುಖ್ಯಾಂಶಗಳು. ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ ಅಭಿಯಾನಕ್ಕೆ 10 ವರ್ಷಗಳು ಪೂರೈಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಸ್ಟಾರ್ಟ್ಅಪ್ ಇಂಡಿಯಾ ಒಂದು ಯೋಜನೆಯಲ್ಲ, ಇದು ಒಂದು ಕ್ರಾಂತಿಯಾಗಿ ಬೆಳೆದಿದೆ. ಮೋದಿಯವರ ಮಾತುಗಳಲ್ಲಿ ಕೆಲವು ಪ್ರಮುಖ ಅಂಶಗಳು. 10 ವರ್ಷ ಹಿಂದೆ ದೇಶದಲ್ಲಿ ಕೇವಲ 400ರಷ್ಟು ಸ್ಟಾರ್ಟ್ಅಪ್ಗಳಿದ್ದವು. ಇಂದು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು, 125ಕ್ಕೂ ಹೆಚ್ಚು ಯೂನಿಕಾರ್ನ್ ಕಂಪನಿಗಳು. ಭಾರತದ ಯುವಕರು ಸಮಸ್ಯೆಗಳನ್ನು ಕಂಡು ಪರಿಹಾರ ಹುಡುಕುತ್ತಿದ್ದಾರೆ. ಮೋದಿ ಮಹಿಳಾ ಉದ್ಯಮಿಗಳ ಬಗ್ಗೆ. ಸುಮಾರು 45% ಸ್ಟಾರ್ಟ್ಅಪ್ಗಳಲ್ಲಿ ಮಹಿಳೆಯರ ಪಾತ್ರ. ಇದು ಭಾರತದಲ್ಲಿ ಹೊಸ ನಾಯಕತ್ವದ ಸಂಕೇತ. ಮುಂದಿನ ದಶಕದ ದಿಕ್ಕು: ಡಿಜಿಟಲ್ ಸರ್ವಿಸಸ್ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್, ಡೀಪ್ ಟೆಕ್, AI, ಸ್ಪೇಸ್, ಗ್ರೀನ್ ಎನರ್ಜಿ. ಭಾರತ ಬಳಕೆದಾರ ರಾಷ್ಟ್ರವಲ್ಲ, ನಿರ್ಮಾತೃ ರಾಷ್ಟ್ರವಾಗಬೇಕು. ಮೋದಿ ಸ್ಟಾರ್ಟ್ಅಪ್ ಇಂಡಿಯಾ ಅಂದ್ರೇನು ಎಂದು ನೋಡುವುದಾದರೆ, ಸರ್ಕಾರದ ಅಧಿಕೃತ ವ್ಯಾಖ್ಯಾನ: ಒಂದು ಸಂಸ್ಥೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನದು, ವಾರ್ಷಿಕ ಟರ್ನ್ಓವರ್ 100 ಕೋಟಿ ಒಳಗೆ, ಹೊಸ ಉತ್ಪನ್ನ, ಸೇವೆ ಅಥವಾ ತಂತ್ರಜ್ಞಾನ ಆಧಾರಿತವಾದದು, ಇನೋವೇಷನ್ ಅಥವಾ ಸ್ಕೇಲಬಿಲಿಟಿ ಹೊಂದಿರುವುದು. ಅಂತಹ ಸಂಸ್ಥೆಗೆ ಸ್ಟಾರ್ಟ್ಅಪ್ ಮಾನ್ಯತೆ ಸಿಗುತ್ತದೆ. ಗ್ರೀನ್ ಸ್ಟಾರ್ಟ್ಅಪ್ ಇಂಡಿಯಾ ಸೌಲಭ್ಯಗಳ ಸಂಪೂರ್ಣ ವಿವರ: ತೆರಿಗೆ ವಿನಾಯಿತಿ, ಮೊದಲ 3 ವರ್ಷ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ, ಏಂಜಲ್ ಟ್ಯಾಕ್ಸ್ ಸಡಿಲಿಕೆ, ಸುಲಭ ನೋಂದಣಿ, ಆನ್ಲೈನ್ ಸಿಂಗಲ್ ವಿಂಡೋ ಸಿಸ್ಟಮ್, ಸೆಲ್ಫ್ ಸರ್ಟಿಫಿಕೇಶನ್, ಕಡಿಮೆ ಕಾನೂನು ತೊಂದರೆ, ಹಣಕಾಸು ಬೆಂಬಲ, ಫಂಡ್ ಆಫ್ ಫಂಡ್ಸ್ ರೂ 10,000 ಕೋಟಿ ಅಧಿಕ, ಸಿಡ್ಬಿ ಮೂಲಕ ವೆಂಚರ್ ಫಂಡಿಂಗ್, ಇನೋವೇಷನ್ ಮತ್ತು ಇನ್ಕ್ಯುಬೇಷನ್, IIT, IIM ವಿಶ್ವವಿದ್ಯಾಲಯಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳು, ಮೆಂಟರ್ಶಿಪ್, ಪೇಟೆಂಟ್ ಮತ್ತು ಲೀಗಲ್ ಸಪೋರ್ಟ್, ಸರ್ಕಾರಿ ಟೆಂಡರ್ ಅವಕಾಶ, EMD ವಿನಾಯಿತಿ. ಹಿಂದಿನ ಅನುಭವ ಅಗತ್ಯವಿಲ್ಲ. ಸ್ಟ್ಯಾಂಡಪ್ ಇಂಡಿಯಾ ಯಾರಿಗೆ ಹೇಗೆ ಲಾಭ? ಅರ್ಹರು: SC/ST ವರ್ಗದವರು, ಮಹಿಳೆಯರು, 18 ವರ್ಷ ಮೇಲ್ಪಟ್ಟವರು, ಮೊದಲ ಬಾರಿಗೆ ಉದ್ಯಮ ಆರಂಭಿಸುವವರು. ಸಾಲ ಸೌಲಭ್ಯ: ರೂ 10 ಲಕ್ಷದಿಂದ 1 ಕೋಟಿವರೆಗೆ, 7 ವರ್ಷ ಮರುಪಾವತಿ. ಮಾರ್ಜಿನ್ ಮನಿ 10 ರಿಂದ 25%. ಉದ್ಯಮ ಕ್ಷೇತ್ರಗಳು: ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್, ಟ್ರೇಡಿಂಗ್, ಆಗ್ರಿ ಬೇಸ್ಡ್ ಬಿಸಿನೆಸ್. ಬ್ಯಾಂಕುಗಳು: SBI, ಕೆನರಾ, ಯೂನಿಯನ್ ಬ್ಯಾಂಕ್, RRBs, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕುಗಳು. ಸರ್ಕಾರದ ಈ ಯೋಜನೆಗಳನ್ನು ಯಾವ ಇಲಾಖೆ ನೋಡುತ್ತದೆ? ನೋಡೋಣ ಬನ್ನಿ. ಸ್ಟಾರ್ಟ್ಅಪ್ ಇಂಡಿಯಾ, DPIIT, ದ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಸಿಡ್ಬಿ, ಬ್ಯಾಂಕ್ ಜಾಲ. ಪೋರ್ಟಲ್ಗಳು ನಿಮಗೆ ಸಹಕಾರಿಯಾಗಲೆಂದು ತಿಳಿಸಿರುವೆ. ಫ್ರೀ ಇದ್ದಾಗ ಒಂದು ಬಾರಿ ವೆಬ್ಸೈಟಿಗೆ ಭೇಟಿ ನೀಡಿ. startupindia.gov.in, str.mitra.in. ಮೋದಿ ಸರ್ಕಾರ ಏಕೆ ಹೆಚ್ಚು ಒತ್ತು ಕೊಡುತ್ತಿದೆ?
1. ಯುವ ಜನಸಂಖ್ಯೆ ಉದ್ಯಮ ಶಕ್ತಿ. 2. ಸರ್ಕಾರ ಮಾತ್ರ ಉದ್ಯೋಗ ಕೊಡಲಾರದು. 3. ಮೇಕ್ ಇನ್ ಇಂಡಿಯಾ ಪ್ಲಸ್ ಆತ್ಮನಿರ್ಭರ್ ಭಾರತ್. 4. ಭಾರತವನ್ನು ಗ್ಲೋಬಲ್ ಸ್ಟಾರ್ಟ್ಅಪ್ ಹಬ್ ಆಗಿಸಲು. ಇತ್ತೀಚಿನ ಅಪ್ಡೇಟ್ಗಳು. ಭಾರತ 1.25 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು, 100ಕ್ಕೂ ಹೆಚ್ಚು ಯೂನಿಕಾರ್ನ್, ಜಾಗತಿಕವಾಗಿ 3ನೇ ಸ್ಥಾನ. ಇದು ಮೋದಿ ಸರ್ಕಾರದ ಕುರಿತಾಗಿ ಹೆಮ್ಮೆ ಪಡುವ ವಿಷಯವೇ ಆಗಿದೆ. ಮಹಿಳೆಯರ ಪಾತ್ರ 45%ಗಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳಲ್ಲಿ ಭಾಗವಹಿಸಿ. ಗ್ರಾಮೀಣ ಮತ್ತು ಕೃಷಿ, ಆಗ್ರಿಟೆಕ್, ಫುಡ್ ಪ್ರಾಸೆಸಿಂಗ್, ರೂರಲ್ ಆಂಟ್ರಪ್ರಿನರ್ಶಿಪ್. ಹೊಸ ಕ್ಷೇತ್ರಗಳು ಎಐ, ಸ್ಪೇಸ್ ಟೆಕ್, ಡಿಫೆನ್ಸ್, ಗ್ರೀನ್ ಎನರ್ಜಿ. ಕೊನೆಯದಾಗಿ ಸ್ಟಾರ್ಟ್ಅಪ್ ಮತ್ತು ಸ್ಟ್ಯಾಂಡ್ ಅಪ್ ಕೇವಲ ಯೋಜನೆಗಳಲ್ಲ, ಭಾರತದ ಭವಿಷ್ಯ ರೂಪಿಸುವ ಸಾಧನಗಳು. ನೀವು ಯುವಕರಾದರೆ, ಐಡಿಯಾ ಇದ್ದರೆ, ಹಠ ಇದ್ದರೆ, ಸರ್ಕಾರ ನಿಮ್ಮ ಜೊತೆ ಇದೆ. ಇವತ್ತು ಮೋದಿ ನೀಡಿದ ಸಂದೇಶ ಸ್ಪಷ್ಟ. ಕನಸು ಕಾಣಿರಿ, ಧೈರ್ಯದಿಂದ ಪ್ರಯತ್ನಿಸಿ, ದೇಶ ನಿಮ್ಮ ಬೆನ್ನಿಗೆ ನಿಂತಿದೆ. ನೀವು ಉದ್ಯಮಿಯಾದರೆ ನಿಮ್ಮ ಕುಟುಂಬ ಮಾತ್ರವಲ್ಲ, ದೇಶವೂ ಬೆಳೆಯುತ್ತದೆ. ಇದು ನಿಮ್ಮ ಜಾಗತಿಕ ನ್ಯೂಸ್ ವಿಶೇಷ ವರದಿ. ಇಂತಹ ಡಾಕ್ಯುಮೆಂಟರಿ, ವರದಿ ಹಾಗೂ ಯೋಜನೆಗಳ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು.